ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಪಾರ್ವತಿ. ನನಗೆಲ್ಲ ಥ್ಯಾಂಕ್ಸ್ ಯಾಕೆ ದೊಡ್ಡ ಯಜಮಾನ್ರೆ, ನಾನಿನ್ ಬರ್ತೀನಿ. ಪಾರ್ವತಿ, ದೊಡ್ಡ ಯಜಮಾನ್ರೆ, ಪಾರ್ವತಿ, ತುಂಬ ದಿನಗಳಿಂದ ನನ್ನ ಮನಸ್ಸನ್ನು ಕಾಡ್ತಾ ಇದ್ದಿದ್ದ ವಿಷಯನ ನಾನು ನಿನಗೆ ಹೇಳಬೇಕು. ಎದೆಲೆಲ್ಲ ಸಂಕಟ ಆಗೋದು, ಇದ್ಕಿದಾಗೆ ಬೇಜಾರಾಗ್ತಾ ಇತ್ತು. ಈ ಹೂವು ನೋಡಿದ ತಕ್ಷಣ ಸಂತೋಷ ಆಗ್ತಾ ಇತ್ತು. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಇಷ್ಟು ದಿನ ನನ್ನ ಮನಸ್ಸನ್ನು ಕಾಡಿದ ಆ ವಿಷಯ ಏನು ಅನ್ನೋ ಅರಿವು ನನಗಿರಲೇ ಇಲ್ಲ ಪಾರ್ವತಿ. ಆದರೆ ಇವಾಗೆಲ್ಲ ಗೊತ್ತಾಗಿದೆ. ನನ್ನ ಮನಸ್ಸಿನ ಭಾವನೆಗಳ ಏರಿಳಿತಕ್ಕೆ ಕಾರಣ ಏನು ಅನ್ನೋ ವಿಷಯನ ನಾನು ನಿನ್ನ ಹತ್ರ ಹೇಳಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಸಂಬಂಧಗಳು ನಾವು ಬೆಳೆಸೋದಲ್ಲ ಪಾರ್ವತಿ, ಆ ದೇವರೇ ಬೆಳೆಸೋದು ಬಿಟ್ಟಿರ್ತಾನೆ. ನಾವು ಎಷ್ಟೇ ದೂರ ಹೋದರೂ ಅದು ನಮ್ಮನ್ನು ಮತ್ತೆ ವಾಪಸ್ ಕರ್ಕೊಂಬರುತ್ತೆ. ಬಾಂಧವ್ಯಗಳಿಗೆ ಯಾವುದೇ ಗಡಿಗಳು ಇರೋದಿಲ್ಲ. ಮನಸ್ಸುಗಳ ಹತ್ರ ಆಗಬೇಕಾದ್ರೆ ಯಾವ ಬಂಧನಗಳು ಇರೋದಿಲ್ಲ. ಅರಸ ಆಗಿರಲಿ ಆಳಾಗಿರಲಿ, ಒಂದು ಸತಿ ಗಂಟು ಬಿದ್ದ ಮೇಲೆ ನಂಟು ಕಾಯಮಗುಳಿಯುತ್ತೆ. ನಮಗೆ ಗೊತ್ತಿಲ್ಲದೇನೆ ಅಂಟ್ಕೊಂಡ್ಬಿಡುತ್ತೆ. ಈ ವಿಷಯನೆಲ್ಲ ನಿನ್ನ ಹತ್ರ ಯಾಕೆ ಹಂಚ್ಕೋತಾ ಇದ್ದೀನಿ ಅಂತ ನಿನಗೆ ಗೊತ್ತಾ ಪಾರ್ವತಿ? ಇಷ್ಟು ದಿನ ನನ್ನ ಮನಸ್ಸನ್ನು ಸುಡ್ತಿದ್ದ ಆ ವಿಷಯನ ನಾನು ಇವತ್ತು ಹೇಳ್ಕೊಳ್ಳಿಲ್ಲ ಅಂದರೆ ತುಂಬ ತಪ್ಪಾಗುತ್ತೆ ಪಾರ್ವತಿ. ನಾನು ಬೇಡ ದೊಡ್ಡ ಯಜಮಾನ್ರೆ, ಹೇಳ್ಬಿಡಿ, ತಪ್ಪಾಗತ್ತೆ. ನಿನ್ನ ದೊಡ್ಡ ಯಜಮಾನ್ರೆ, ಪಾರ್ವತಿ, ಯಾಕಷ್ಟು ದೂರ ಹೋಗಿದ್ಯಾ? ನನ್ನ ನಿಮ್ಮ ನಡುವೆ ಈ ಅಂತರ ಇರಲೇಬೇಕು. ಯಾಕೆ ಅಂದರೆ ನೀವು ದಣಿಗಳು, ನಾನು ಆಳು. ಪಾರ್ವತಿ, ಬೆಸ್ಟ್ ಫ್ರೆಂಡ್ ಆಗೋಕ್ಕೆ ದಣಿ ಆಳು ಅನ್ನೋದು ಏನೂ ಇರೋದಿಲ್ಲ. ಭೂಮಿ ಮತ್ತು ಸೂರ್ಯನ ಮಧ್ಯೆ ತುಂಬ ಅಂತರ ಇದೆ. ಆದ್ರೂ ಒಂದರ ಅವಶ್ಯಕತೆ ಇನ್ನೊಂದಕ್ಕೆ ಇದ್ದೇ ಇರುತ್ತೆ. ಹಾಗೇನೆ ನಾನು ಮತ್ತು ನೀನು ಪಾರ್ವತಿ. ನೀನು ಆಳು, ನಾನು ಧಣಿ ಅನ್ನೋ ಭಾವನೆ ಹೋಗಿ ತುಂಬ ದಿನಗಳೇ ಆಗೋಯ್ತು. ನಮ್ಮಿಬ್ಬರ ಮಧ್ಯೆ ಇರೋದು ಅದನ್ನು ಮೀರಿದಂಥ ಬಾಂಧವ್ಯ. ನನಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ. ನೀನೇ ನನ್ನ ಕ್ಲೋಸ್ ಫ್ರೆಂಡ್. ನಿನ್ನ ಹತ್ರ ಏನು ಬೇಕಾದರೂ ಹೇಳ್ಕೊಬೋದು ಅನಿಸುತ್ತೆ, ಏನು ಬೇಕಾದರೂ ಮಾತಾಡ್ಬೋದು ಅನಿಸುತ್ತೆ. ನಿನ್ನ ಕಷ್ಟಕ್ಕೆ ಬೆನ್ನು ಕೊಡಬೇಕು ಅನಿಸುತ್ತೆ. ಅದಕ್ಕೆ ನೀನು ನನಗೆ ತುಂಬ ಹತ್ತಿರವಾದ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಇದು ನಿಮ್ಮ ದೊಡ್ಡತನ ದೊಡ್ಡ ಯಜಮಾನ್ರೆ. ಆಳ್ಗೆ ಈ ಸ್ಥಾನ ಕೊಟ್ಟಿದ್ದೀರಾ. ಬೆಸ್ಟ್ ಫ್ರೆಂಡ್ ಅಂದಮೇಲೆ ಈ ಥರ ಕೈ ಮುಗಿಯೋದು, ಕಣ್ಣೀರು ಹಾಕೋದು ಎಲ್ಲ ಬಂತು. ಎಲ್ಲಿ ಸೆಕೆಂಡ್ ಮಾಡು. ಕೈ ಹಿಡಿ ಪಾರ್ವತಿ.
ನಾನು ನಿಮ್ಮ ಕೈ ಹಿಡಿಯೋಷ್ಟು ದೊಡ್ಡೋಳಲ್ಲ. ನನಗೆ ಆ ಯೋಗ್ಯತೆನೂ ಇಲ್ಲ ದೊಡ್ಡ ಯಜಮಾನ್ರೆ. ನಿಮ್ಮ ಕೈ ಹಿಡಿಯೋ ಯೋಗ ಯಾರಿಗಿದೆಯೋ ಅವ್ರಿಗೆ ಆ ಸಂಪೂರ್ಣ ಹಕ್ಕಿದೆ. ಕ್ಷಮಿಸಿ ದೊಡ್ಡ ಯಜಮಾನ್ರೆ. ಅನುಷ್ಕಾ, ನಿಮ್ಮ ಕೈ ಹಿಡಿಯೋ ಭಾಗ್ಯವಂತೆ. ಹಲೋ. ಓಕೆ, ಸರಿ ಪಾರ್ವತಿ, ನೀನು ಹೋಗಿ ಮದುವೆಗೆ ರೆಡಿ ಆಗು. ದೊಡ್ಡ ಯಜಮಾನ್ರೆ, ನಿಮ್ಮ ದೊಡ್ಡತನಕ್ಕೆ, ನಿಮ್ಮ ಘನತೆಗೆ, ನಿಮ್ಮ ಗೌರವಕ್ಕೆ, ನಿಮ್ಮ ರೂಪ ಗುಣಕ್ಕೆ ತಕ್ಕನಾದ ಹುಡುಗಿ ಸಿಕ್ಕಿದ್ರೆ ದೇವಸ್ಥಾನಕ್ಕೆ ಬಂದು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀನಿ ಅಂತ ದೇವ್ರ ಹತ್ರ ಹರಕೆ ಹೊತ್ತಿದ್ದೆ. ಇವತ್ತ ಕಾಲ ಕೂಡ ಬಂದಿದೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ದೇವಸ್ಥಾನಕ್ಕೆ ಬಂದು ನನ್ನ ಜೊತೆ ಹರಕೆ ಪೂರೈಸ್ತೀರಾ? ಪಾರ್ವತಿ, ನನಗೋಸ್ಕರ ನೀನು ಹರಕೆ ಕಟ್ಕೊಂಡಿದ್ಯಾ? ನನಗೆ ನೀವು ಕೊಟ್ಟಿರೋ ವರಗಳ ಮುಂದೆ ಇದೊಂದು ಚಿಕ್ಕ ಅಳಿಲ್ ಸೇವೆ ದೊಡ್ಡ ಯಜಮಾನ್ರೆ. ಇದನ್ನು ಮತ್ತೊಂದಿನ ಮಾಡ್ಬೋದಿತ್ತಲ್ಲ ಪಾರ್ವತಿ. ಇವತ್ತು ನಿನ್ನ ಮದುವೆ. ಆ ಮತ್ತೊಂದಿನ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಮದುವೆ ಆಗಿ ಹೋದ್ಮೇಲೆ ಈ ಹರಕೆ ಹಾಗೆ ಉಳಿದ್ಬಿಡ್ಬಾರ್ದು ದೊಡ್ಡ ಯಜಮಾನ್ರೆ. ಒಂದು 10 ನಿಮಿಷ ಅಷ್ಟೇ ದೇವ್ರಿಗೆ ಅರ್ಚನೆ ಮಾಡಿಸಿ ಬಂದ್ಬಿಡೋಣ. ನನ್ನ ಮನಸ್ಸಿಗೂ ನಿರಾಳ ಆಗುತ್ತೆ. ಅದರಿಂದ ನಿನ್ನ ಮನ್ಸು ಹಗುರ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಬರ್ತೀನಿ. ನಡಿ ಹೋಗೋಣ. ಸರಿ, ಬನ್ನಿ ಹೋಗೋಣ. ಇಷ್ಟು ದಿನ ಈ ಒಡವೆಗಳೆಲ್ಲ ಯಾರ ಕೊರಳಿಗೂ ಏರದೆ ಬಣ್ಣಗೆಟ್ಟಿದ್ದು. ಇವೆಲ್ಲ ನನ್ನ ಹಿರಿ ಸೊಸೆಗೆ ಸೇರ್ಬೇಕಾದಂಥ ಒಡವೆಗಳು. ಇವು ಬರೀ ಆಭರಣಗಳಲ್ಲ. ಇವು ಕಂಟಿರೋ ಅದೆಷ್ಟೋ ಕನಸುಗಳಿವೆ, ಎಷ್ಟೆಷ್ಟೋ ಆಸೆಗಳು ಇವೆ. ನನ್ನ ಹಿರಿ ಸೊಸೆ ಈ ಒಡವೆಗಳನ್ನೆಲ್ಲ ಹಾಕ್ಕೊಂಡು ಹಿರಿ ಹಿರಿ ಹಿಗ್ಗಬೇಕು. ಈ ಒಡವೆಗಳ ಹೊಳಪಲ್ಲಿ ಅವಳ ಪ್ರತಿಬಿಂಬ ಗಂಧದ ಲೇಪನದ ಹಾಗೆ ಕಾಣಬೇಕು ಅನ್ನೋ ನನ್ನ ಆಸೆ ಇಷ್ಟು ದಿನ ಈಡೇರಿರಲಿಲ್ಲ.